ಆಸ್ಪತ್ರೆ ಇಲ್ಲದೆ ಇರುವುದರಿಂದ ಶಿವಮೊಗ್ಗ ತಾಲೂಕು ಆಯನೂರು, ಹೊಳಲೂರು ಮತ್ತು ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಜ್ಞ ವೈದ್ಯರನ್ನ ಮರು ವರ್ಗಾವಣೆ ಆದೇಶಿಸುವಂತೆ ಆಗ್ರಹಿಸಿ ಇಂದು ಶಿವಮೊಗ್ಗ ಗ್ರಾಮಾಂತರ ಜಾತ್ಯತೀತ ಜನತಾದಳ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆ. ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮಾಂತರ ಕ್ಷೇತ್ರವು ವಿಸ್ತೀರ್ಣದಲ್ಲಿ ಅತಿದೊಡ್ಡ ಮತಕ್ಷೇತ್ರವಾಗಿದ್ದು ಮತ್ತು ಪರಿಶಿಷ್ಟ ಮೀಸಲು ಕ್ಷೇತ್ರದೊಂದಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಅತಿ ಹಿಂದುಳಿದ ವರ್ಗಗಳ ಜನಾಂಗದವರು ಅಲ್ಪಸಂಖ್ಯಾತರು ಹೆಚ್ಚಾಗಿರುವುದರಿಂದ ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ ಇಲ್ಲದಿರುವುದರಿಂದ ಗರ್ಭಿಣಿಯರು ಮತ್ತು ಮಕ್ಕಳು, ವಯೋವೃದ್ಧರು ಹಾಗೂ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಪಕ್ಷ ಆರೋಪಿಸಿದೆ. ಅಶಕ್ತಪರವಾದಂತಹ ಆರೋಗ್ಯಕ್ಕಾಗಿ ಇವತ್ತು ನಮ್ಮ ನೆಚ್ಚಿನ ಶಾಸಕರು ಶ್ರೀಮತಿ ಶಾರದಾ ಪೂರಣ್ಣ ಎಲ್ಲ ಕಾರ್ಯಕರ್ತರ ಪರವಾಗಿ ಇಲ್ಲಿ ಬಂದಿರತಕ್ಕಂಥ ಮುಖಂಡರ ಪರವಾಗಿ ಶ್ರೀಮತಿ ಶಾರದಾ ಪೂರಣ್ಣ ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ನಮ್ಮ ರಾಜ್ಯ ಜೆಡಿಎಸ್ ಪಕ್ಷದ ಉಪಾಧ್ಯಕ್ಷರು ಈ ಶಿವಮೊಗ್ಗ ನಗರದ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ಪ್ರತಿಭಟನೆಯಲ್ಲಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನನ್ನ ಸ್ನೇಹಿತ ಸತೀಶ್ ಕಶೆಟ್ಟಿ ಇದ್ದಾರೆ, ಅವರಿಗೂ ಕೂಡ ನನ್ನ ಸ್ವಾಗತ. ಈ ಒಂದು ಪ್ರತಿಭಟನೆಯಲ್ಲಿ ಇದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈಗ ಎಲ್ಲ ನಮ್ಮ ಘಟಕಗಳು ಇನ್ನು ಉಳಿದಂತೆ, ಯಾಕೆಂದ್ರೆ ಇಲ್ಲಿ ಬಂದಿರತಕ್ಕ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ವಿಶೇಷವಾಗಿ ನಮ್ಮ ಹೊಳಲೂರು ನಮ್ಮ ಯಜಮಾನರು ಲಿಂಗಪ್ಪನವರು ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಹನುಮಂತಪ್ಪ ಸಿಟಿ ಅಧ್ಯಕ್ಷರು ನಮ್ಮ ದೀಪಕ್ ಸಿಂಗ್ ಅವರು, ಹಾಗೇನೆ ಎಲ್ಲರೂ ಬಂತು. ನಮ್ಮ ಮಹಿಳಾ ಘಟಕರು ಎಲ್ಲ ಹಾಸ್ಪಿಟ್ಲು ಕಮಿಟಿಯವರು ಬಂದಿದ್ದಾರೆ. ಬಂದಿರತಕ್ಕಂಥವರೆಲ್ಲ ಸದುದ್ದೇಶ ಇಟ್ಕೊಂಡು ಬಂದಿದ್ದೀವಿ. ಹಾಗೆ ನಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಆಯನೂರಿನ ಅಧ್ಯಕ್ಷ ಆಗಿರ್ತಕ್ಕಂಥ ಬಸಪ್ಪಗೌಡರು ಹೇಳಿದ್ರೆ ನಾನು ಲಿಂಗಪ್ಪರದು, ನಮ್ಮ ಸುರೇಶ್, ಎಲ್ಲರೂ ನಾನು ಹೇಳ್ತೀನಲ್ಲ ಹೇಳಿದ್ರೆ ಎಲ್ರದ್ದು ಪ್ರತಿಯೊಬ್ಬರದು ಹೆಸರು ದಯಮಾಡಿ ಕ್ಷಮೆ ಇರಲಿ. ಅಣ್ಣ ಫೋಟೋಗಿಂತ ಬೇಕು ಸುಮ್ಮನೆ. ಸಭಾಧ್ಯಕ್ಷರು ಮನವಿ ಮಾಡಿದ್ರು, ಸಭಾಧ್ಯಕ್ಷರು ಹೇಳಿದ್ರು ಮೇಡಮ್ ಅವರೇ ನೀವು ಕೇಳ್ತಾ ಇರೋದು 100% ಸತ್ಯ ಇದೆ. ಎಲ್ಲರೂ ಕೂಡ ನಮ್ಮ ಶಾಸಕರು ಏನು ಪ್ರಸ್ತಾವವನ್ನು ತಂದ್ರು ಆ ಪ್ರಸ್ತಾವಕ್ಕೆ ಎಲ್ಲರೂ ಕೂಡ ಧ್ವನಿ ಕೊಡಿಸಿದ್ದನ್ನ ನೀವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀರಿ. ಆರೋಗ್ಯ ಕೇಂದ್ರಗಳು ಒಂದು ಆಯನೂರು, ಹೊಳಲೂರು, ಹಾಗೇನೆ ಹೊಳೆಹೊನ್ನೂರು, ಅಲ್ಲಿ ಎಲ್ಲ ಸುಸಜ್ಜಿತವಾದಂತಹ ಆಸ್ಪತ್ರೆಗಳಿದ್ದಾವೆ. ಸಮರ್ಪಕ